ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 19. ಇದಾದ ನಂತರ ಅಮ್ಮೋನಿಯರ ಅರಸನಾದ ನಾಹಾಷನು ಸತ್ತನು. ಅವನಿಗೆ ಬದಲಾಗಿ ಅವನ ಮಗನು ಅರಸನಾದನು. ದಾವೀದನು, ನಾಹಾಷನು ನನಗೆ ದಯೆ ತೋರಿಸಿದ್ದರಿಂದ ನಾನೂ ಅವನ ಮಗನಾದ ಹಾನೂನನಿಗೆ ದಯೆ ತೋರಿಸುವೆನು ಅಂದುಕೊಂಡು ಪಿತೃಶೋಕದಲ್ಲಿದ್ದ ಹಾನೂನನನ್ನು ಸಂತೈಸುವುದಕ್ಕೋಸ್ಕರ ದೂತರನ್ನು ಕಳುಹಿಸಿದನು. ದಾವೀದನ ಸೇವಕರು ಹಾನೂನನನ್ನು ಸಂತೈಸುವುದಕ್ಕೋಸ್ಕರ ಅಮ್ಮೋನಿಯರ ದೇಶಕ್ಕೆ ಬಂದಾಗ ಅಲ್ಲಿನ ಪ್ರಭುಗಳು ಹಾನೂನನಿಗೆ, ದಾವೀದನು ನಿನ್ನ ಬಳಿಗೆ ಸಂತೈಸುವವರನ್ನು ಕಳುಹಿಸಿದ್ದರಿಂದ ಅವನು ನಿನ್ನ ತಂದೆಯನ್ನು ಸನ್ಮಾನಿಸುವವನಾಗಿದ್ದಾನೆಂದು ನೆನೆಸುತ್ತೀಯೋ? ಅವನ ಆಳುಗಳು ದೇಶವನ್ನು ಸಂಚರಿಸಿ ನೋಡಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಬಂದಿದ್ದಾರೆ ಎಂದು ಹೇಳಿದರು. ಆದದರಿಂದ ಹಾನೂನನು ದಾವೀದನ ಸೇವಕರನ್ನು ಹಿಡಿಸಿ ಗಡ್ಡದ ಅರ್ಧ ಭಾಗವನ್ನು ಬೋಳಿಸಿ ಅವರ ಸೊಂಟದ ಕೆಳಭಾಗದ ನಿಲುವಂಗಿಗಳನ್ನು ಕತ್ತರಿಸಿ ಕಳುಹಿಸಿಬಿಟ್ಟನು. ಅವರು ಹೋಗಿ ಈ ವರ್ತಮಾನವನ್ನು ದಾವೀದನಿಗೆ ಹೇಳಿ ಕಳುಹಿಸಿದಾಗ ಅವನು ಬಹಳ ಅಪಮಾನ ಹೊಂದಿದ ಅವರಿಗೆ ಆಳುಗಳ ಮುಖಾಂತರವಾಗಿ, ನಿಮ್ಮ ಗಡ್ಡ ಬೆಳೆಯುವವರೆಗೆ ನೀವು ಯೆರಿಕೋವಿನಲ್ಲಿದ್ದು ಅನಂತರ ಬನ್ನಿರಿ ಎಂದು ಹೇಳಿಸಿದನು. ತಾವು ದಾವೀದನಿಗೆ ಅಸಹ್ಯರಾದೆವೆಂದು ಹಾನೂನನೂ ಅಮ್ಮೋನಿಯರೂ ತಿಳಿದು 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ಸೀಮೆಯಿಂದಲೂ ಅರಾಮ್ ಮಾಕದಿಂದಲೂ ಚೋಬಾ ರಾಜ್ಯದಿಂದಲೂ ರಥಗಳನ್ನು ರಾಹುತರನ್ನು ತರಿಸುವುದಕ್ಕೋಸ್ಕರ 1000 ತಲಾಂತು ಬೆಳ್ಳಿಯನ್ನು ಕಳುಹಿಸಿದರು. ಆಗ 32,000 ಮಂದಿ ರಥಬಲದವರು, ಮಾಕದ ಅರಸನೂ ಅವನ ದಂಡಾಳುಗಳು ಬಂದು ಅವರ ಸಹಾಯಕ್ಕೋಸ್ಕರ ಮೇದೆಬ ಊರಿನ ಮುಂದೆ ಪಾಳೆಯ ಮಾಡಿಕೊಂಡರು. ಅಮ್ಮೋನಿಯರು ತಮ್ಮ ಪಟ್ಟಣಗಳಿಂದ ಯುದ್ಧಕ್ಕೆ ಕೂಡಿ ಬಂದರು. ಈ ಸುದ್ದಿಯು ದಾವೀದನಿಗೆ ಮುಟ್ಟಿದಾಗ ಅವನು ಯೋವಾಬನನ್ನು ಎಲ್ಲಾ ಶೂರ ಸೈನಿಕರನ್ನು ಕಳುಹಿಸಿದನು. ಕೂಡಲೇ ಅಮ್ಮೋನಿಯರು ಹೊರಗೆ ಬಂದು ಊರು ಬಾಗಿಲಿನ ಬಳಿಯಲ್ಲಿ ವ್ಯೂಹ ಕಟ್ಟಿದರು. ಅವರ ಸಹಾಯಕ್ಕಾಗಿ ಬಂದ ಅರಸರು ಪ್ರತ್ಯೇಕವಾಗಿ ಮೈದಾನದಲ್ಲಿ ನಿಂತರು. ಯೋವಾಬನು ತನ್ನ ಮುಂದೆಯೂ ಹಿಂದೆಯೂ ಯುದ್ಧ ಪ್ರಾರಂಭವಾದದ್ದನ್ನು ಕಂಡು ಇಸ್ರಾಯೇಲ್ಯರಲ್ಲಿ ಶ್ರೇಷ್ಠರಾದ ಎಲ್ಲಾ ಸೈನಿಕರನ್ನು ಆರಿಸಿಕೊಂಡು ಅವರನ್ನು ಅರಾಮ್ಯರಿಗೆ ವಿರೋಧವಾಗಿ ನಿಲ್ಲಿಸಿದನು. ಉಳಿದ ಜನರನ್ನು ತನ್ನ ತಮ್ಮನಾದ ಅಬ್ಷೈಯ ವಶಕ್ಕೆ ಕೊಟ್ಟು ಅವನಿಗೆ, ಅರಾಮ್ಯರು ನನ್ನನ್ನು ಸೋಲಿಸುವಂತೆ ಕಂಡರೆ ನೀನು ನನ್ನ ಸಹಾಯಕ್ಕೆ ಬಾ. ಅಮ್ಮೋನಿಯರು ನಿನ್ನನ್ನು ಸೋಲಿಸುವಂತೆ ಕಂಡರೆ ನಾನು ನಿನ್ನ ಸಹಾಯಕ್ಕೆ ಬರುವೆನು. ಧೈರ್ಯದಿಂದಿರು. ನಮ್ಮ ಜನರಿಗೋಸ್ಕರವೂ ನಮ್ಮ ದೇವರ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನು ತೋರಿಸೋಣ. ಯೆಹೋವನು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ ಎಂದು ಹೇಳಿ ಅವನನ್ನು ಅಮ್ಮೋನಿಯರಿಗೆ ವಿರೋಧವಾಗಿ ಕಳುಹಿಸಿದನು. ಯೋವಾಬನು ಅವನ ಜನರು ಅರಾಮ್ಯರಿಗೆ ವಿರೋಧವಾಗಿ ಯುದ್ಧ ಪ್ರಾರಂಭಿಸಿದಾಗ ಅರಾಮ್ಯರು ಓಡಿಹೋದರು. ಇವರು ಓಡಿ ಹೋಗುವುದನ್ನು ಅಮ್ಮೋನಿಯರು ಕಂಡು ಅವರೂ ಅವನ ತಮ್ಮನಾದ ಅಬ್ಷೈಯ ಎದುರಿನಿಂದ ಓಡಿ ಹೋಗಿ ಪಟ್ಟಣವನ್ನು ಹೊಕ್ಕರು. ಯೋವಾಬನು ಯೆರೂಸಲೇಮಿಗೆ ಹೋದನು. ಅರಾಮ್ಯರಿಗೆ ತಾವು ಇಸ್ರಾಯೇಲ್ಯರಿಂದ ಅಪಜಯ ಹೊಂದಿದೆವೆಂದು ಗೊತ್ತಾದಾಗ ಅವರು ಯೂಫ್ರೆಟೀಸ್ ನದಿಯ ಆಚೆಯಲ್ಲಿದ್ದ ಅರಾಮ್ಯರನ್ನು ಕರೆ ಕಳುಹಿಸಿದರು. ಹದರೆಜರನ ಸೇನಾಪತಿಯಾದ ಶೋಫಕನು ಅವರ ನಾಯಕನಾದನು. ಈ ಸುದ್ದಿಯು ದಾವೀದನಿಗೆ ಮುಟ್ಟಿದಾಗ ಅವನು ಇಸ್ರಾಯೇಲ್ಯರೆಲ್ಲರನ್ನೂ ಕೂಡಿಸಿಕೊಂಡು ಯೋರ್ದನ್ ಹೊಳೆದಾಟಿ ಅರಾಮ್ಯರ ಸಮೀಪಕ್ಕೆ ಬಂದು ಅವರೊಡನೆ ಕಾದುವುದಕ್ಕೋಸ್ಕರ ವ್ಯೂಹ ಕಟ್ಟಿದನು. ಅರಾಮ್ಯರು ಯುದ್ಧಕ್ಕೆ ನಿಂತಾಗ ಇಸ್ರಾಯೇಲ್ಯರ ಮುಂದೆ ಸೋತು ಓಡಿಹೋದರು. ದಾವೀದನು ಅರಾಮ್ಯರ 7,000 ರಥಗಳನ್ನು ಹಾಳು ಮಾಡಿ 40,000 ಮಂದಿ ಕಾಲಾಳುಗಳನ್ನು ಕೊಂದುಬಿಟ್ಟನು. ಸೇನಾಪತಿಯಾದ ಶೋಫಕನನ್ನು ಕೊಂದನು. ಹದರೆಜರನ ದಾಸರು ಇಸ್ರಾಯೇಲ್ಯರ ಮುಂದೆ ತಮ್ಮ ಕೈ ಸಾಗದೆಂದು ತಿಳಿದು ದಾವೀದನೊಡನೆ ಒಪ್ಪಂದ ಮಾಡಿಕೊಂಡು ಅವನ ದಾಸರಾದರು. ಅಂದಿನಿಂದ ಅರಾಮ್ಯರು ಅಮ್ಮೋನಿಯರಿಗೆ ಸಹಾಯ ಮಾಡುವುದಕ್ಕೆ ಮನಸ್ಸಿಲ್ಲದವರಾದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಪೂರ್ವಕಾಲ ವೃತ್ತಾಂತ ಮತ್ತು 19ನೇ ಅಧ್ಯಾಯ, ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 19. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು? ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಒಂದು ಕಾರಣ ಏನಂತ ಹೇಳಿದರೆ, ದೇವರ ವಾಕ್ಯದಲ್ಲಿ
ನಿತ್ಯ ಜೀವ ಅಥವಾ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಸಾಮರ್ಥ್ಯವುಳ್ಳದ್ದು. ರಕ್ಷಣೆಗೆ ಜ್ಞಾನ, ಹೇಗೆ ರಕ್ಷಣೆ ಹೊಂದಬೇಕೆಂಬಂಥ ಜ್ಞಾನ, ಹೇಗೆ ದೇವರು ಸಹಾಯ ಪಡ್ಕೋಬೇಕು ಎಂಬ ಜ್ಞಾನ ದೇವರ ವಾಕ್ಯದಿಂದ ನಮಗೆ ದೊರೆಯುವಂಥದ್ದಾಗಿದೆ. ಅಷ್ಟೇ ಅಲ್ಲ, ದೇವರ ವಾಕ್ಯದಿಂದ ನಮಗೆ ಉಪದೇಶ ಲಭ್ಯವಾಗ್ತದೆ. ಇನ್ನೊಂದು ಕಾರಣ ಕೂಡ ನಾವು ನೋಡಿಕೊಳ್ಳೋಣ. 2ನೇ ತಿಮೋತಿಯ ಪತ್ರಿಕೆಯಲ್ಲಿ ಭಕ್ತನಾದಂಥ ಪೌಲನು ಹೇಳುವಂಥ ಒಂದು ಸಂಗತಿ ಏನಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. 3ನೇ ಅಧ್ಯಾಯ, 2ನೇ ತಿಮೋತಿ 3ನೇ ಅಧ್ಯಾಯ ಮತ್ತು 16ನೇ ವಚನದಲ್ಲಿ ಇರುವಂಥ ವಾಕ್ಯ ಭಾಗದಲ್ಲಿ, ಹೌದು, ದೈವ ಪ್ರೇರಿತವಾದಂಥ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ನಮ್ಮನ್ನು ತಿದ್ದುತ್ತದೆ. ಕೆಲವು ಸಾರಿ ನಮ್ಮಲ್ಲಿ ತಪ್ಪು ದೋಷಗಳಿದೆ, ದೇವರ ವಾಕ್ಯ ಖಂಡಿಸ್ತದೆ. ಖಂಡನೆಗೆ ಅದು ಉಪಯುಕ್ತವಾಗಿದೆ. ಹೌದು, ನಾವು ಚಿಕ್ಕ ಮಕ್ಕಳಿರುವಾಗ ನಮ್ಮ ಉಪಾಧ್ಯಾಯರು ನಮ್ಮನ್ನು ಖಂಡಿಸ್ತಿದ್ರು. ಅದು ಬೇಕು ನಮಗೆ. ರೆಬ್ಯೂಕ್, ಗದರಿಸ್ತಿದ್ರು. ಮನೆಯಲ್ಲಿ ಯಾರಿಗೂ ಕೂಡ ಗದರಿಸೋದು ಇಷ್ಟ ಇಲ್ಲ, ಆದರೆ ಗದರಿಕೆ ಒಳ್ಳೆಯದ್ರಿ. ಯಾಕಂದರೆ ನಮ್ಮಲ್ಲಿರುವಂಥ ಕಠಿಣವಾದ ಒರಟಾದ ಕಲೆಯಾಗಿ ಹಠಮಾರಿತನದ ಆತ್ಮ ಹೋಗಬೇಕಾದರೆ ಗದರಿಕೆ ನಮಗೆ ಬೇಕಾಗ್ತದೆ. ಹೌದು, ಆ ಗದರಿಕೆಯಿಂದ ನಮಗೆ ಆಗುವಂಥ ಆಶೀರ್ವಾದ ಏನು ಎಂಬುದಾಗಿ ನೋಡುವಾಗ ಕೀರ್ತನೆ 141ನೇ ಅಧ್ಯಾಯದ 5ನೇ ವಚನದಲ್ಲಿ ನಮಗೆ ಅಭಿಷೇಕ ಕೂಡ ಸಿಗುತ್ತೆ ಎಂಬುದಾಗಿ. ಸರಿ, ಈಗ ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 18ನೇ ಅಧ್ಯಾಯದಲ್ಲಿ ನಡೆದಂಥದ್ದನ್ನು ಸಂಕ್ಷಿಪ್ತವಾಗಿ ನಾವು ನೆನಪಿಗೆ ತಂದುಕೊಳ್ಳೋಣವೇ. ಅಲ್ಲಿ ಏನು ನಡೆದಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಯುದ್ಧದಲ್ಲಿ ದಾವೀದ ಹೇಗೆ ಗೆದ್ದ ಎಂಬುದಾಗಿ ನಾವು 18ನೇ ಅಧ್ಯಾಯದಲ್ಲಿ ನೋಡ್ಕೊಳ್ಬೋದು. ಇಸ್ರಾಯೇಲ್ರ ಯುದ್ಧಗಳು, ಮೇಜರ್ ವಾರ್ಸ್, ದೊಡ್ಡ ದೊಡ್ಡ ಯುದ್ಧಗಳು ಎಷ್ಟು ಎಂಬುದಾಗಿ ಬೈಬಲ್ ದಾಖಲೆ ನೋಡುವಾಗ 112 ಯುದ್ಧಗಳು ಆದುವಂತೆ. ಇಸ್ರಾಯೇಲ್ರಿಗೆ ಅಂದರೆ ದೇವಜನರಿಗೂ ಮತ್ತು ಅನ್ಯರಿಗೂ, ಅಥವಾ ದೇವಜನರಿಗೂ ಮತ್ತು ಇಸ್ರಾಯೇಲ್ರಿಗೂ ವೈರಿಗಳಿಗೂ ಆದಂಥ ಯುದ್ಧ 112. ಅದರಲ್ಲಿ 78 ಯುದ್ಧಗಳಲ್ಲಿ ಅವರು ಜಯ ಸಾಧಿಸರು, ಗೆದ್ದುಬಿಟ್ರು. ವಿಕ್ಟ್ರೀಸ್ ಇನ್ 78 ವಾರ್ಸ್. ಆದರೆ 34 ಯುದ್ಧದಲ್ಲಿ ಇಸ್ರಾಯೇಲ್ರು ಸೋತು ಹೋದರು. ಕಾರಣ ಅವ್ರದ್ದೇ ತಪ್ಪು, ದೇವರ ಮೇಲೆ ಹತ್ಕೊಳ್ಳಿಲ್ಲ ಮತ್ತು ದೇವರನ್ನ ಬಿಟ್ಟು ದೇವರ ಒಂದು ಸಹಾಯ ಇಲ್ಲದೆ ಹೋಗಿ ಅವರು ದೇವರನ್ನು ವಿಚಾರಿಸದೆ ಹೋಗಿ ಯುದ್ಧದಲ್ಲಿ, ಉದಾಹರಣೆಗೆ ಸೌಲನು ಸೋತು ಹೋದ. ಆ ದೇವರು ಅದರ ಬಗ್ಗೆ ಹೇಳುವಾಗ, ನನ್ನನ್ನು ವಿಚಾರಿಸಲಿಲ್ಲ. ಯುದ್ಧಕ್ಕೆ ಹೋಗ್ತೀನಿ, ಬ್ಲೆಸ್ ಮಾಡು, ಹಾಗಲ್ಲ, ಹೋಗ್ಲಾ, ದೇವರೇ ಕೆಲಸ ಮಾಡ್ತೀನಿ, ನನಗೆ ಬ್ಲೆಸ್ ಮಾಡು, ಆಶೀರ್ವದಿಸು, ಇಲ್ಲ, ಮಾಡಲ. ದಾವೀದನು ಕೂಡ ನೋಡುವಾಗ ಯುದ್ಧಕ್ಕೆ ಹೋದಾಗ ಫಿಲಿಸ್ಟಿಯರ್ ಇರ್ಬೋದು, ಅಮ್ಮೋನಿಯರ್ ಇರ್ಬೋದು, ಅಮೋರಿಯರ್ ಇರ್ಬೋದು, ಅದು ಯೆಬೂಸಿಯರ್ ಇರ್ಬೋದು, ಇವರ ಹತ್ರ ಯುದ್ಧ ಮಾಡಲಿಕ್ಕೆ ಅವನು ಹೋದಾಗ, ದೇವರೇ ಯುದ್ಧ ಮಾಡಲಿಕ್ಕೆ ನಾನು ಹೋಗ್ಲಾ, ನನಗೆ ಜಯ ಕೊಡ್ತೀಯಾ ಎಂಬುದಾಗಿ ದೇವರನ್ನು ವಿಚಾರಿಸಿ, ಅದು ಭಾಳ ಒಳ್ಳೆಯ ಒಂದು ಅಭ್ಯಾಸ ದಾವೀದನಲ್ಲಿ ಇರುವಂಥದ್ದು. ಏನಂತ ಹೇಳಿದರೆ, ನಾನು ಫಿಲಿಸ್ಟಿಯರಿಗೆ ವಿರುದ್ಧವಾಗಿ ಹೋಗಬಹುದು, ಅವನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವೆಯೋ? ಈ ರೀತಿಯಾಗೆಲ್ಲ ದಾವೀದನು ಕೇಳಿ ಪ್ರೇಯರ್ ಮಾಡಿ ಯುದ್ಧಕ್ಕೆ ಹೋಗಿ ಅವನು ಗೆದ್ದವನಾದ ಎಂಬುದಾಗಿ ನೋಡ್ತೇವೆ. 19ನೇ ಅಧ್ಯಾಯ ನಾವು ನೋಡುವಾಗ ಇಲ್ಲಿ ಕೂಡ ದಾವೀದನು ಯಾವ ರೀತಿಯಾಗಿ ಇನ್ನೊಂದು ವೈರಿಯನಂದರೆ ಅಮ್ಮೋನಿಯರನ್ನು ಸೋಲಿಸಿದ್ದು ಎಂಬುದಾಗಿ ನಾವು ನೋಡ್ತೇವೆ ರೀ. ಸರಿ, ಇದಾದ ನಂತರ ಅಂದರೆ ಈಗಾಗಲೇ ಕೆಲವರು ಯುದ್ಧ ಮಾಡಿ 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 ದಾವೀದನ ಹತ್ರ ಬಂದರು.
ಉದಾಹರಣೆಗೆ ಚೋಬದ ಅರಸನು ಅವನು ಯುದ್ಧಕ್ಕೆ ಬಂದನು. ಅದಾದ ನಂತರ ಎದೋಮ್ಯರು, ಮೋವಾಬ್ಯರು, ಫಿಲಿಸ್ಟಿಯರು, ಅಮಾಲೇಕ್ಯರು, ಈ ರೀತಿಯಾಗಿ ಅಮ್ಮೋನಿಯರು ಇವರೆಲ್ಲ ಯುದ್ಧಕ್ಕೆ ಬಂದಾಗ ಏನಾಯಿತು? ಆ ಯುದ್ಧದಲ್ಲಿ ಗೆದ್ದಂಥ ಎಲ್ಲವನ್ನು ದೇವರಿಗೆ ಅವನು ಪ್ರತಿಷ್ಠಿಸಿದ್ದಾನೆ. ಭಾಳ ಆಶ್ಚರ್ಯ. ಇನ್ನೊಂದು ಏನಂತ ಹೇಳಿದ್ರೆ, ಇವನು ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಕಾರಣ ಏನಂತ ಹೇಳಿದರೆ ದೇವರು ಅನುಗ್ರಹಿಸಿದ್ದರಿಂದ, ದ ಫೇವರ್ ಆಫ್ ಗಾಡ್, ದೇವರ ಅನುಗ್ರಹದಿಂದ ದಾವೀದನು ಎಲ್ಲಿಗೆ ಹೋದರೂ ಅಲ್ಲಿ ಜಯ. ಒಳ್ಳೆಯ ಒಂದು ಅಭ್ಯಾಸ, ಒಳ್ಳೆಯ ಒಂದು ಅನುಸರಣೆ, ಒಳ್ಳೆಯ ಒಂದು ಅನ್ವಯ. ಮೊದಲನೇ ವಚನ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 19 ವರ್ಸ್ 1. ಇದಾದ ನಂತರ ಅಮ್ಮೋನಿಯರ ಅರಸನಾದ ನಾಹಾಷನು ಸತ್ತನು. ನಾಹಾಷನಿಗೂ ದಾವೀದನಿಗೂ ಅಂಥ ಒಂದು ವಿರುದ್ಧ ಇರಲಿಲ್ಲ. ಅವರು ವೈರಿನೇ, ಆದರೂ ಕೂಡ ಫ್ರೆಂಡ್ಲಿ ಆಗಿದ್ದರು, ಸಮಾಧಾನವಾಗಿದ್ದರು. ನಾಹಾಷನಿಗೆ ಬದಲಾಗಿ ಅವನ ಮಗನು ಅರಸನಾದ. ಅವನ ಹೆಸರು ಹಾನೂನ. ಹಾನೂನನು ಅರಸನಾದ. ದಾವೀದನ್ನು ನೋಡ್ರಿ, ವೈರಿ ಆಗಿದ್ದರೂ ಕೂಡ ಅಂಥ ಒಂದು ಸ್ಟ್ರಾಂಗ್ ವೈರಿ ಅಲ್ಲ, ಆದರೂ ಕೂಡ ದಾವೀದನೊಂದು ಮನಸ್ಸು ಇದರಲ್ಲಿ ನಾವು ನೋಡ್ತೀವಿ. 2ನೇ ವಚನದಲ್ಲಿ ದಾವೀದನು, ನಾಹಾಷನು ನನಗೆ ದಯೆ ತೋರಿಸಿದ್ದರಿಂದ, ಹಾಗಾದರೆ ಅವರಲ್ಲಿ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್, ಒಂದು ಪರಸ್ಪರ ಒಂದು ರಾಜತಂತ್ರದ ಒಂದು ಸಂಬಂಧ ಅವರಿಗಿದ್ದುದರಿಂದ ದಾವೀದನು ಹೇಳ್ತಾನೆ, ನಾಹಾಷನು ಅಂದರೆ ಅಮ್ಮೋನಿಯರ ಅರಸನಾದ ನಾಹಾಷನು ನನಗೆ ದಯೆ ತೋರಿಸಿದ್ದರಿಂದ ನಾನು ಅವನ ಮಗನಾದ ಹಾನೂನನಿಗೆ ದಯೆ ತೋರಿಸುವೇನು ಎಂಬುದಾಗಿ ತೀರ್ಮಾನ ತಗೊಳ್ತಾನೆ. ಯಾವ ರೀತಿಯಾಗಿ ದಯೆ ತೋರಿಸಂದರೆ, ಈಗ ತಂದೆ ಸತ್ತುಬಿಟ್ಟು ಪಿತೃಶೋಕದಲ್ಲಿ ಹಾನೂನನಿದ್ದಾನೆ. ಆದ ಕಾರಣ ಸಂತೈಸುವುದಕ್ಕೋಸ್ಕರವಾಗಿ ಕೆಲವು ದೂತರನ್ನು ದಾವೀದನು ಕಳಿಸಿಕೊಡ್ತಾನೆ. ಕಳಿಸಿದಾಗ ದೂತರು ಈ ಅಮ್ಮೋನಿಯರ ಅರಸನಾದಂಥ ತಂದೆಯನ್ನು ಕಳ್ಕೊಂಡು ದುಃಖ ಪಡ್ತಾ ಇರುವಂಥ ಹಾನೂನ್ ಕಡೆಗೆ ಬರ್ತಾರೆ. ಅಂದ ಹಾಗೆ ಈ ಹಾನೂನ ಎಂಬ ಹೆಸರು ಭಾಳ ಒಳ್ಳೆಯ ಹೆಸರು. ಯಾಕಂದರೆ ನಾನು ಆಗಾಗ ಹೇಳ್ತಾ ಇರ್ತೀನಲ್ಲ, ದೇವರ ಮೆಚ್ಚುಗೆ, ಫೇವರ್. ಹಾನೂನ ಅಂತೇಳಿದ್ರೆ ಫೇವರ್ಡ್, ಮೆಚ್ಚುಗೆ ಪಡೆದವನು. ಆ ಹಾನೂನ ಎಂಬ ಪದದ ಮೂಲ ನೋಡುವಾಗ ಹೇಗಿರ್ತದೆ ಅಂದರೆ, ಹಾನೂನ ಅಂತೇಳಿದರೆ ಮೆಚ್ಚುಗೆ ಹೌದು ಅರ್ಥ, ಆದರೆ ಅದರ ಕ್ರಿಯಾತ್ಮಕವಾದಂಥ ಅರ್ಥ ಏನಂತ ಹೇಳಿದ್ರೆ ಬೆಂಡ್, ತಲೆಬಾಗು, ಶಿರಬಾಗು, ನಮಿಸು ಎಂಬಂಥ ಒಂದು ಅರ್ಥ ಕೊಡುವಂಥದ್ದು. ಅಥವಾ ಹಾನೂನ್ ಅಂತ ಹೇಳಿದರೆ ಕರುಣೆ, ದಯೆ. ಹಾನೂನ್ ಅಂತ ಹೇಳಿದರೆ ಪ್ರಾರ್ಥನೆ. ಹಾನೂನ್ ಅಂತ ಹೇಳಿದರೆ ಬೇಡು. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಹಾನೂನ್ ಬೇಕಾದರೆ ಈ ಮನುಷ್ಯ ಒಳ್ಳೆಯ ಮನುಷ್ಯನೇ. ಯಾಕಂದರೆ ಅವನ ತಂದೆ ನಾಹಾಷನ್ ಕೂಡ ಒಳ್ಳೆಯವನು. ಯಾಕಂತ ಹೇಳಿದರೆ ದಾವೀದನಿಗೆ ಅವನು ದಯೆ ತೋರಿಸಿರ್ತಾನೆ, ಇವನು ಕೂಡ ದಯೆ ತೋರಿಸ್ಬಹುದಾಗಿತ್ತು. ಆದರೆ ಫ್ರೆಂಡ್ಸ್, ಅವನಿಗೆ ಕೆಲವು ಅಧಿಕಾರಿಗಳು ಇದ್ದರು. ಆ ಅಧಿಕಾರಿಗಳು ಹಾನೂನನಿಗೆ ತಪ್ಪಾದ ಮಾರ್ಗದರ್ಶನ ನೀಡಿಬಿಡ್ತಾರೆ, ರಾಂಗ್ ಗೈಡೆನ್ಸ್. ಇದರ ನಿಮಿತ್ತವಾಗಿ ಏನಾಗ್ಬಿಡ್ತದೆ, ದಾವೀದನು ಬಂದು ನಿನ್ನ ತಂದೆ ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಪಿತೃಶೋಕಕ್ಕೆ ಸಂತೈಸೋದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಿದ್ದಾನಂತ ಆಳುಗಳನ್ನು ಕಳಿಸಿದ್ದಾನೆ ಅಂದ್ಕೊಳ್ತಿದ್ದೀರಾ? ಇಲ್ಲ. ದಾವೀದನು ದೇಶವನ್ನು ಸಂಚರಿಸಿ ನೋಡಿ ಅದನ್ನು ಸ್ವಾಧೀನ ಮಾಡ್ಕೋಬೇಕು, ಅಟ್ಯಾಕ್ ಮಾಡ್ಕೋಬೇಕಂತ ಗೂಢಚಾರರನ್ನು ಕಳಿಸಿದ್ದಾನೆ ಎಂಬುದಾಗಿ ತಪ್ಪಾದ ರೀತಿಯಲ್ಲಿ ಅಧಿಕಾರಿಗಳು ಹಾನೂನಿಗೆ ಹೇಳಿಕೊಟ್ಬಿಡ್ತಾರೆ. ಆವಾಗ ಏನು ಮಾಡ್ತಾನೆ, ಹಾನೂನು ದಾವೀದನ್ನು ಕಳಿಸಿದಂಥ ಸೇವಕರನ್ನು ಹಿಡಿದುಬಿಟ್ಟು ಗಡ್ಡದ ಅರ್ಧ ಭಾಗವನ್ನು ಬೋಳಿಸ್ಬಿಟ್ಟು ಅವರ ಸೊಂಟದ ಕೆಳಭಾಗದ ನಿಲುವಂಗಿಗಳನ್ನೆಲ್ಲ ಕತ್ತರಿಸ್ಬಿಟ್ಟು ಕಳಿಸ್ಬಿಡ್ತಾನೆ. ಭಾಳ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ಈ ನ್ಯೂಸು ದಾವೀದನಿಗೆ ಹೋಗ್ತದೆ. ದಾವೀದನಿಗೆ ಈ ಸುದ್ದಿ ತಲುಪಿದಾಗ ದಾವೀದನ ಒಂದು ಪ್ರತಿಕ್ರಿಯೆ ಏನಂತ ಹೇಳಿದರೆ, ಅವನು ಹೇಳ್ತಾನೆ, ನಿಮ್ಮ ಗಡ್ಡ ಬೆಳೆಯುವವರೆಗೆ ನೀವು ಯೆರಿಕೋವಿನಲ್ಲಿ ಇದ್ದು
ಆನಂತರ ಬನ್ನಿರಿ, ಯಾಕಂದರೆ ಅದು ಅವಮಾನ ಸಮಾಜದಲ್ಲಿ. ಅದರಲ್ಲಿ ಬೇರೆ ಇವರೆಲ್ಲ ಅಫಿಷಿಯಲ್ಸ್, ಇವರು ಅಧಿಕಾರಿಗಳು, ದಾವಿದನ ಅರಮನೆ ಅಫಿಷಿಯಲ್, ಸರ್ಕಾರದ ಅಧಿಕಾರಿಗಳು ಈ ರೀತಿಯಾಗಿರೋ ಸರಿಯಲ್ಲ ಅಂತ. ಆದ ಕಾರಣ ಅಲ್ಲಿ ನೀವು ಸ್ವಲ್ಪ ರೆಸ್ಟ್ ತಗೊಳ್ರಿ, ಎರಿಕೋನಲ್ಲಿನೇ ಇದ್ದು ಬಿಡ್ರಿ ಅಂತ ಹೇಳಿ ಕಳಿಸ್ತಾನೆ ರೀ. ಈ ರೀತಿಯಾಗಿ ಅವರು ಮಾಡಿದ್ದು ದಾವಿದನಿಗೆ ತಾವು ಅಸಹ್ಯವಾದೆಂದು ಹಾನೂನನು ಅಮ್ಮೋನಿಯರು ತಿಳಿದು ಈಗೇನು ಮಾಡ್ತಾರೆ, ಯುದ್ಧಕ್ಕೆ ಬರ್ತಾರೆ. ಹೆಂಗೋ ನಮಗೆ ಅವಮಾನ ಮಾಡಿಬಿಟ್ಟಿದ್ವಿ, ನಮ್ಮ ಮೇಲೆ ಅವನ ಬೇಸರ ಇರ್ತದೆ ಅಂತ ಹೇಳ್ಬಿಟ್ಟು ಅರಾಮ್ ಮಾಖದಿಂದ, ಚೋಬ ರಾಜ್ಯದಿಂದ ರಥಗಳನ್ನು, ರಾಹುತರನ್ನು ತಕ್ಕೊಂಡು ದುಡ್ಡು ಕೊಟ್ಟು, ಬಾಡಿಗೆ ಕೊಟ್ಟು, ಬೆಳ್ಳಿ, ಆಗಿನ ಕಾಲದಲ್ಲಿ ರಥಬಲದವರು ಎಲ್ಲ ದಂಡಗಳು ಇವರನ್ನೆಲ್ಲ ಕರ್ಕೊಂಡು ಯುದ್ಧಕ್ಕೆ ಬಂದೇ ಬಿಟ್ಟ. ನೋಡ್ರಿ, ಎಷ್ಟು ಒಳ್ಳೆಯ ರೀತಿಯಿಂದ ಸಮಾಧಾನವಾಗಿದ್ದಂಥದ್ದು ಈಗ ಸಮಸ್ಯೆ ಆಗೋಯ್ತು. ನಾಹಾಷನು, ಅಮೋರಿಯರ ಅರಸನು, ದಾವಿದನು ಫ್ರೆಂಡ್ಸು. ಒಂದು ರೀತಿಯಿಂದ ಒಬ್ರಿಗೊಬ್ಬರು ದಯೆ ತೋರಿಸ್ಕೊಡ್ತಿದ್ರು. ಅವನು ತೀರ್ಕೊಂಡಿದ್ದಾನಂತ ಹೇಳ್ಬಿಟ್ಟು ಫೇವರ್ಡ್, ಮೆಚ್ಚುಗೆ ಎಂಬ ಹೆಸರಿರುವಂಥ ಹಾನೂನನ ಹತ್ರ ದೂತರನ್ನು ಕಳಿಸಿದ್ರೆ ಅವನು ತಪ್ಪು ತಿಳ್ಕೊಂಬಿಟ್ಟು ಅವನ್ನ ಅವಮಾನ ಮಾಡಿಬಿಟ್ಟು, ಈಗ ಅಷ್ಟೇ ಅಲ್ಲ, ಹೇಗೋ ಅವಮಾನ ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ಈಗ ಕೆಲವ್ರನ್ನೆಲ್ಲ ಕರ್ಕೊಂಡು, ಬೇರೆ ಪ್ರಭುಗಳನ್ನು ಕರ್ಕೊಂಡು ಈಗ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಯುದ್ಧಕ್ಕೆ ಕೂಡಿ ಬಂದರು. ಈ ಸುದ್ದಿಯು ದಾವಿದನಿಗೆ ಮುಟ್ಟಿದಾಗ ಯುದ್ಧಕ್ಕೆ ಬಂದುಬಿಟ್ಟಿದ್ದಾರೆ. ಈಗ ಪಿತೃಶೋಕದಲ್ಲಿದ್ದಂಥವ್ರನ್ನ ಸಂತೈಸ್ಬೇಕಂತ ಕಳಿಸ್ಬಿಟ್ಟು ಒಂದು ದೊಡ್ಡ ವಾರೇ ಆಗೋಯ್ತು. ಆದರೆ ಏನು, ದಾವಿದನು ಫೈಟರ್ ಅಲ್ವಾ, ಯುದ್ಧ ಮಾಡುವಂಥವನು, ಅವನು ಹೀರೋ. ಆದ ಕಾರಣ ಅವನು ಏನು ಮಾಡ್ತಾನೆ, ಯೋವಾಬನನ್ನು ಎಲ್ಲ ಶೂರ ಸೈನಿಕರನ್ನು ಕಳುಹಿಸಿದನು. ತಾನು ಹೋಗ್ತಾ ಇಲ್ಲ, ಅವನು ಯೋವಾಬ್ ಇದ್ದರೆ ಸಾಕು, ಅವನು ಮ್ಯಾನೇಜ್ ಮಾಡ್ತಾನಂತ ಹೇಳ್ಬಿಟ್ಟು ಯೋವಾಬನನ್ನು ಕಳಿಸ್ತಾನೆ ರೀ. ಕೂಡಲೇ ಅಮ್ಮೋನಿಯರು ಹೊರಗೆ ಬಂದು ಊರ ಬಾಗಿಲ ಬಳಿಯಲ್ಲಿ ಇದ್ದಾಗ ಅವನ ಸಹಾಯಕ್ಕಾಗಿ ಬೇರೆ ಅರಸರು ಬೇರೆ ಪ್ರತ್ಯೇಕವಾಗಿ ಮೈದಾನದಲ್ಲಿ ನಿಂತುಬಿಡ್ತಾರೆ. ಹಾಗಾದರೆ ಊರ ಬಾಗಿಲ ಹತ್ರ ಇವ್ರನ್ನ ಬಂದು ನಿಂತುಬಿಟ್ಟಿದ್ದಾರೆ, ಮೈದಾನದಲ್ಲಿ ನಿಂತುಬಿಟ್ಟಿದ್ದಾರೆ. ಈಗ ಯೋವಾಬನ್ ಬಂದರೆ ಎರಡೂ ಕಡೆಯೂ ವೈರಿಗಳು. ಏನು ಮಾಡೋದು? ಅವಾಗೇನು ಮಾಡ್ತಾನೆ, ತನ್ನ ಹಿಂದೆಯೂ ಮುಂದೆಯೂ ಯುದ್ಧ ಪ್ರಾರಂಭವಾದದ್ದನ್ನು ಕಂಡು ಇಸ್ರಾಯೇಲರಲ್ಲಿ ಶ್ರೇಷ್ಠವಾದಂಥ ಎಲ್ಲ ಸೈನಿಕರನ್ನು ಆರಿಸಿಕೊಂಡು ಅರಾಮ್ಯರಿಗೆ ವಿರುದ್ಧವಾಗಿ ನಿಲ್ಲಿಸ್ತಾನೆ. ಇನ್ನೊಂದು ಗ್ರೂಪ್ ಇದ್ದಾರಲ್ಲ, ಅವ್ರನ್ನ ಅಟ್ಯಾಕ್ ಮಾಡೋದು ಹೇಗೆ, ಉಳಿದ ಜನರನ್ನು ತನ್ನ ತಮ್ಮನಾದ ಅಬ್ಷೈಯ ವಶಕ್ಕೆ ಕೊಟ್ಟು ಒಂದು ಮಾತು ಹೇಳ್ತಾನೆ. ಅದು ಭಾಳ ಟಚಿಂಗ್ ಇದೆ, ಅದು ಭಾಳ ಚೆನ್ನಾಗಿದೆ ರೀ. ಅದು ನೋಡೋಣ ಬನ್ನಿರಿ. ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 19 ವರ್ಸ್ 12, 12ನೇ ವಚನ. ಈಗ ಅಮ್ಮೋನಿಯರು ಯುದ್ಧಕ್ಕೆ ಬಂದುಬಿಟ್ಟಿದ್ದಾರೆ. ಅವರ ಸಹಾಯಕ್ಕಾಗಿ ಇನ್ನೂ ಕೆಲವು ಅರಸರು ಯುದ್ಧಕ್ಕೆ ಬಂದುಬಿಟ್ಟಿದ್ದಾರೆ ಇಸ್ರಾಯೇಲ್ ವಿರುದ್ಧವಾಗಿ. ಇವರು ಒಂದು ಗ್ರೂಪ್ನವರು ಅಮ್ಮೋನಿಯರು ಊರ ಬಾಗಿಲ ಹತ್ರ ಇದ್ದುಬಿಟ್ಟಿದ್ದಾರೆ. ಮತ್ತು ಉಳಿದಂಥ ಅರಸರು, ಇವನಿಗೆ ಹೆಲ್ಪ್ ಮಾಡಿದಂಥ ಹಾನೂನನಿಗೆ, ಆ ಅಮ್ಮೋನಿಯರ ಅರಸನಾದ ಹಾನೂನನಿಗೆ ಹೆಲ್ಪ್ ಮಾಡುವಂಥ ಈ ಅರಸರು ಮೈದಾನದಲ್ಲಿ ನಿಂತುಬಿಟ್ಟಿದ್ದಾರೆ. ಈಗ ಯೋವಾಬನನ್ನು ದಾವಿದನ ಕಳಿಸ್ತಾನೆ. ತಾನು ಯುದ್ಧಕ್ಕೆ ಹೋಗ್ತಾ ಇಲ್ಲ, ಇವನು ಕಳಿಸ್ತಾನೆ. ನೋಡಿದಾಗ ಈಗ ಎರಡು ಕಡೆ ಇದ್ದಾರೆ. ಆದ ಕಾರಣ ಒಂದು ಕಡೆ ಶ್ರೇಷ್ಠ ಸೈನಿಕರನ್ನು ಕಳಿಸ್ತಾನೆ, ಇನ್ನೊಂದು ಕಡೆ ಅರಾಮ್ಯರು ನನ್ನನ್ನು ಸೋಲಿಸುವಂತೆ ಕಂಡರೆ, ಊರ ಬಾಗಿಲ ಹತ್ರ ಇವನು ಹೋಗ್ತಾನೆ ರೀ, ಅವ್ರು ನನ್ನನ್ನು ಸೋಲಿಸ್ತಾ ಇದ್ದಾರೆ ಅಂತ ಕಂಡ್ರೆ ನೀನು ನನ್ನ ಸಹಾಯಕ್ಕೆ ಬಾ. ಅಮ್ಮೋನಿಯರು ನಿನ್ನನ್ನು ಸೋಲಿಸುವಂತೆ ಕಂಡರೆ, ಅಂದರೆ ಎರಡು ಗ್ರೂಪ್ನವರು, ಅಮ್ಮೋನಿಯರು, ಅರಾಮ್ಯರು. ಅಮ್ಮೋನಿಯರು ನಿನ್ನನ್ನು ಸೋಲಿಸುವಂತೆ ಕಂಡರೆ, ಅಂದರೆ ಊರ ಬಾಗಿಲ ಹತ್ರ ಇರುವಂಥವರು ನಿನ್ನನ್ನು ಸೋಲಿಸುವಂತೆ ಕಂಡರೆ, ತಮ್ಮನನ್ನು, ಆ ಅಬ್ಷೈಯನ್ನು, ನಾನು ನಿನ್ನ ಸಹಾಯಕ್ಕೆ ಬರುವೆನು, ಧೈರ್ಯದಿಂದಿರು.
ಆ ರೀತಿಯಾಗಿ ಹೇಳಿಬಿಟ್ಟು 13ನೇ ವಚನದಲ್ಲಿ ಒಳ್ಳೆ ಮಾತು ಒಂದು ಹೇಳ್ತಾನೆ ರೀ ಯೋವಾಬನು. ಭಾಳ ಚೆನ್ನಾಗಿದೆ 13ನೇ ವಚನ. ಅದೇನೆಂದರೆ, ನಮ್ಮ ಜನರಿಗೋಸ್ಕರವು, ನಮ್ಮ ದೇವರ ಪಟ್ಟಣಗೋಸ್ಕರವು, ನಮ್ಮ ಜನರಿಗೋಸ್ಕರವು, ನಮ್ಮ ದೇವರ ಪಟ್ಟಣಗಳಿಗೋಸ್ಕರವು ನಮ್ಮ ಪೌರುಷವನ್ನು ತೋರಿಸೋಣ. ಅಷ್ಟಕ್ಕೆ ಹೇಳಿಬಿಟ್ಟಿದ್ರು ಚೆನ್ನಾಗಿರ್ತಿತ್ತು. ಆದರೆ ಇನ್ನೊಂದು ಮಾತು ಹೇಳ್ತಾನೆ, ಇನ್ನೂ ಚೆನ್ನಾಗಿದೆ ಅದು. ಏನಂತ ಹೇಳ್ತಾನೆ? ಯೆಹೋವನು ದೇವರು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ. ಅಣ್ಣ ತಮ್ಮಂದರು ಇಬ್ಬರು ಇದ್ದಾರೆ ನೋಡ್ರಿ, ಎಂಥ ಒಂದು ಒಳ್ಳೆ ಕಾರ್ಯ. ರಾಜನಿಗೋಸ್ಕರವಾಗಿ, ತಮ್ಮ ದೇಶಕ್ಕೋಸ್ಕರವಾಗಿ, ತಮ್ಮ ದೇವರಿಗೋಸ್ಕರವಾಗಿ ಅವರು ಯುದ್ಧ ಮಾಡುವಾಗ ರಿಸಲ್ಟ್ ಏನಾಗಿರಬೇಕು? ಅರಾಮ್ಯರು ಓಡಿ ಹೋದರು. ಅರಾಮ್ಯರು ಓಡಿ ಹೋದರು. ಯಾಕಂತೇಳಿದರೆ ಯೋವಾಬನ ಅಟ್ಯಾಕ್ ಮಾಡ್ದ. ಅಮ್ಮೋನಿಯವರು ಓಡಿ ಹೋದರು. ಯಾಕಂದರೆ ಅಭಿಷೇಯು ಅಟ್ಯಾಕ್ ಮಾಡಿದ್ದರಿಂದ. ಹೀಗೆ ಅಣ್ಣ ತಮ್ಮಂದರು 2-3 ದೇಶಗಳನ್ನು ಹ್ಯಾಂಡಲ್ ಮಾಡಿದರು. ದೇವರ ಸಹಾಯಕ್ಕಾಗಿ, ದೇವರಿಗಾಗಿ, ತಮ್ಮ ದೇಶಕ್ಕಾಗಿ ಎಂಬಂಥದ್ದನ್ನು ನಾವು ನೋಡ್ತೇವೆ ರೀ. ಅರಾಮ್ಯರಿಗೆ ಇಸ್ರಾಯೇಲರಿಂದ ಅಪಜಯ ಹೊಂದಿದ್ದೇವೆ ಎಂದು ಗೊತ್ತಾದಾಗ ಅವರು ಯೂಫ್ರಿಟಿಸ್ ನದಿ ಆಚೆಯಲ್ಲಿದ್ದ ಅರಾಮ್ಯರನ್ನು ಕಳಿಸಿದರು. ಇನ್ನೊಂದು ಗ್ರೂಪ್ನ ಕರೆಸ್ತಾ ಇದ್ದಾರೆ ಈಗ. ಅಲ್ಲಿ ಹದರೆಜರನ ಸೇನಾಪತಿಯಾದಂಥ ಶೋಪಕ್ ಅಂತ ಹೇಳ್ಬಿಟ್ಟು ಒಬ್ಬನು ಬರ್ತಾನೆ. ಶೋಪಕ್ ಅಂದರೆ ಸುರಿಸುವಂಥವನು, ಕೋಪ ಸುರಿಸಿಕೊಂಡು, ದ್ವೇಷ ಸುರಿಸಿಕೊಂಡು ಇವನು ಬರ್ತಾನ್ರಿ. ಹದರೆಜರನ್ ಅಂತ ಹೇಳಿದ್ರೆ ಆತನಿಂದ ಸಹಾಯ ಅಂತ ಹೇಳ್ಬಿಟ್ಟು ಒಂದು ಹೆಸರು. ಅವನು ಬಂದು ಯುದ್ಧ ಮಾಡಲಿಕ್ಕಾದಾಗ ಇಲ್ಲಿ ಕೂಡ ಅರಾಮ್ಯರು ಸೋತು ಓಡಿ ಹೋದರು. ಇನ್ನೊಂದು ಗ್ರೂಪ್ನ ಕರ್ಕೊಂಡ್ಬರ್ತಾರೆ, ಅವರು ಸೋತು ಹೋಗ್ಬಿಟ್ರು. ಈ ಸುದ್ದಿ ದಾವಿದನಿಗೆ ಸಿಕ್ಕಿದಾಗ ದಾವಿದನ ಏನು ಮಾಡ್ತಾನೆ? ಅವನು ಯುದ್ಧಕ್ಕೆ ಬಂದುಬಿಡ್ತಾನೆ. ದಾವಿದನ್ನು ತಾನೇ ಕಳಿಸಿದಂಥ ಒಬ್ಬನು ಯೋಬನು, ಇನ್ನೊಂದು ಕಡೆ ನೋಡುವಾಗ ತಮ್ಮನು ಅಭಿಷೇಕ್. ಆ ರೀತಿಯಾಗಿ ಇಬ್ಬರು ಕೂಡ ಪ್ರತ್ಯೇಕವಾಗಿ ಯುದ್ಧಕ್ಕೆ ಬಂದು ಅವರು ಗೆಲ್ತಾರೆ. ಯೋವಾಬ್ ಮತ್ತು ಅಭಿಷೇಕ್, ದಾವಿದ್ ಮೂವರು ಸೇರಿಕೊಂಡು ಯುದ್ಧ ಮಾಡ್ತಾರೆ. ವೈರಿಗಳು ಸೋತೋಗ್ತಾರೆ. ಒಂದು ಒಪ್ಪಂದ ಕೂಡ ಮಾಡಿಕೊಳ್ತಾರೆ. ದಳ ಟೀಮಾಗಿರೋದ್ರಿಂದ ಜಯ. ಆ ರೀತಿಯಾಗಿ ನಾವು ಕೂಡ ಬಾಳುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಮೊದಲನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 19. Now it came to pass after this that Nahash the king of the children of Ammon died, and his son reigned in his stead. And David said, I will shew kindness unto Hanun the son of Nahash, because his father shewed kindness to me. And David sent messengers to comfort him concerning his father. So the servants of David came into the land of the children of Ammon to Hanun to comfort him. But the princes of the children of Ammon said to Hanun, Thinkest thou that David doth honor thy father, that he has sent comforters unto thee? Are not his servants come unto thee for to search, and to overthrow, and to spy out the land? Wherefore Hanun took David's servants, and shaved them, and cut off their garments in the midst hard by their buttocks, and sent them away. Then there went certain, and told David how the men were served. And he sent to meet them, for the men were greatly ashamed. And the king said, Tarry at Jericho until your beards be grown, and then return. And when the children of Ammon saw that they had made themselves odious to David, Hanun and the children of Ammon sent 1,000 talents of silver to hire them chariots and horsemen out of Mesopotamia, and out of Syria Meacha, and out of Zobah. So they hired 32,000 chariots, and the king of Meacha and his people, who came and pitched before Mideba. And the children of Ammon gathered themselves together from their cities, and came to battle.
And when David heard of it, he sent Joab and all the host of the mighty men. And the children of Ammon came out, and put the battle in array before the gate of the city, and the kings that were come were by themselves in the field. Now when Joab saw that the battle was set against him before and behind, he chose out of all the choice of Israel, and put them in array against the Syrians. And the rest of the people he delivered unto the hand of Abishai his brother, and they set themselves in array against the children of Ammon. And he said, If the Syrians be too strong for me, then thou shalt help me. But if the children of Ammon be too strong for thee, then I will help thee. Be of good courage, and let us behave ourselves valiantly for our people, and for the cities of our God. And let the Lord do that which is good in his sight. So Joab and the people that were with him drew nigh before the Syrians unto the battle, and they fled before him. And when the children of Ammon saw that the Syrians were fled, they likewise fled before Abishai his brother, and entered into the city. Then Joab came to Jerusalem. And when the Syrians saw that they were put to the worse before Israel, they sent messengers, and drew forth the Syrians that were beyond the river. And Shophach, the captain of the host of Hadarezer, went before them. And it was told David, and he gathered all Israel, and passed over Jordan, and came upon them, and set the battle in array against them. So when David had put the battle in array against the Syrians, they fought with him. But the Syrians fled before Israel, and David slew of the Syrians 7,000 men which fought in chariots, and 40,000 footmen, and killed Shophach the captain of the host. And when the servants of Hadarezer saw that they were put to the worse before Israel, they made peace with David, and became his servants. Neither would the Syrians help the children of Ammon any more.